ಶುಕ್ರವಾಡಿ ಹೊನ್ನಳ್ಳಿ ರಸ್ತೆ ವಿವಾದ, ನ್ಯಾಯಾಲಯದ ತಡೆಯಾಜ್ಞೆ ರೈತರಿಗೆ ಸಂದ ನ್ಯಾಯದ ಜಯ. ಮಹೇಶ್ವರಿ ಎಸ್. ವಾಲಿ: ನಾನು ರಸ್ತೆ ಕಾಮಗಾರಿಗೆ ವಿರೋಧಿಸಿಲ್ಲ. ನಕ್ಷೆಯಂತೆ ಕಾಮಗಾರಿ ನಡೆಸಬೇಕು ಎಂದಷ್ಟೇ. ರಾಜಕೀಯ ಆರೋಪಗಳಿಗೆ ತಿರುಗೇಟು. ಆಳಂದ: ಶುಕ್ರವಾಡಿ ಹೊನ್ನಳ್ಳಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಸಂಬಂಧಿಸಿದಂತೆ ತಮ್ಮ ವಿರುದ್ಧ ಕೇಳಿಬಂದಿರುವ ಆರೋಪಗಳನ್ನು ಕಲಬುರಗಿ ಜಿಲ್ಲಾ ಜೆಡಿಎಸ್ ಮಹಿಳಾ ಘಟಕದ ಅಧ್ಯಕ್ಷೆ ಮಹೇಶ್ವರಿ ಎಸ್. ವಾಲಿ ತೀವ್ರವಾಗಿ ಖಂಡಿಸಿದ್ದು, ರಸ್ತೆ ನಿರ್ಮಾಣಕ್ಕೆ ತಾವು ಎಂದಿಗೂ ವಿರೋಧ ವ್ಯಕ್ತಪಡಿಸಿಲ್ಲ. ಸರ್ಕಾರದ ಅನುಮೋದಿತ ನಕ್ಷೆ ಹಾಗೂ ನಿಯಮಾವಳಿಯಂತೆ ರಸ್ತೆ ನಿರ್ಮಾಣವಾಗಬೇಕು ಮತ್ತು ರೈತರ ಜಮೀನಿಗೆ ಅನ್ಯಾಯವಾಗಬಾರದು ಎಂಬ ಉದ್ದೇಶದಿಂದಲೇ ಆಕ್ಷೇಪ ವ್ಯಕ್ತಪಡಿಸಿದ್ದಾಗಿ ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿರುವ ಅವರು, ರಸ್ತೆ ಕಾಮಗಾರಿಯನ್ನು ಸರ್ಕಾರಿ ನಕ್ಷೆಯಲ್ಲಿ ನಮೂದಿಸಿರುವ ಮಾರ್ಗದಲ್ಲಿಯೇ ಕೈಗೊಳ್ಳಬೇಕು ಎಂದು ಆರಂಭದಿಂದಲೂ ಆಗ್ರಹಿಸಿದ್ದೆವು. ಆದರೆ ನಕ್ಷೆಯಲ್ಲಿಲ್ಲದ ರೈತರ ಕೃಷಿ ಭೂಮಿಯಲ್ಲಿ ರಸ್ತೆ ನಿರ್ಮಿಸಲು ಪ್ರಯತ್ನ ನಡೆದ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ವಿಷಯವನ್ನು ತಂದಿದ್ದೆವು. ಇದನ್ನು ರಾಜಕೀಯ ಬಣ್ಣ ಬಳಿದು ತಮ್ಮ ವಿರುದ್ಧ ಅಪಪ್ರಚಾರ ನಡೆಸುತ್ತಿರುವುದು ದುರದೃಷ್ಟಕರ ಎಂದು ಹೇಳಿದರು. ತಮ್ಮ ವಿರುದ್ಧ ಶಾಸಕರ ಬೆಂಬಲಿಗರು ಹಾಗೂ ಕೆಲ ಗ್ರಾಮಸ್ಥರನ್ನು ಮುಂದಿಟ್ಟು ಮಹೇಶ್ವರಿ ವಾಲಿ ಗ್ರಾಮಕ್ಕೆ ರಸ್ತೆ ನಿರ್ಮಾಣಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ, ರಾಜಕೀಯ ಮಾಡುತ್ತಿದ್ದಾರೆ ಎಂಬ ಆರೋಪ ಮಾಡಿರುವುದನ್ನು ಅವರು ತಳ್ಳಿಹಾಕಿದರು. ರಸ್ತೆ ನಿರ್ಮಾಣದ ಹೆಸರಿನಲ್ಲಿ ರೈತರ ಹಕ್ಕುಗಳಿಗೆ ಧಕ್ಕೆಯಾಗುವುದನ್ನು ಪ್ರಶ್ನಿಸಿದ್ದೇ ಹೊರತು ಅಭಿವೃದ್ಧಿಗೆ ವಿರೋಧ ವ್ಯಕ್ತಪಡಿಸಿಲ್ಲ ಎಂದು ಸ್ಪಷ್ಟಪಡಿಸಿದರು. ಈ ಹಿಂದೆ ರೈತರ ಜಮೀನಿನ ಸ್ಥಳಕ್ಕೆ ಭೇಟಿ ನೀಡಿ ಶುಕ್ರವಾಡಿ ಹೊನ್ನಳ್ಳಿ ಗ್ರಾಮಕ್ಕೆ ಉತ್ತಮ ರಸ್ತೆ ನಿರ್ಮಾಣವಾಗಲೇಬೇಕು ಎಂಬುದು ನಮ್ಮ ಬೇಡಿಕೆಯೂ ಆಗಿದೆ. ಆದರೆ ರೈತರ ಕೃಷಿ ಭೂಮಿಯಲ್ಲಿ ಅಕ್ರಮವಾಗಿ ರಸ್ತೆ ನಿರ್ಮಾಣ ಕೈಗೊಳ್ಳದೆ ಸರ್ಕಾರದ ಅನುಮೋದಿತ ನಕ್ಷೆ ಹಾಗೂ ಕಾನೂನುಬದ್ಧ ನಿಯಮಾವಳಿಯಂತೆ ಕಾಮಗಾರಿ ನಡೆಸಬೇಕು ಎಂದು ತಾಲ್ಲೂಕು ಆಡಳಿತ ಹಾಗೂ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೆವು ಎಂದು ಮಹೇಶ್ವರಿ ವಾಲಿ ತಿಳಿಸಿದರು. ಆದರೆ ರೈತರ ಆಕ್ಷೇಪಣೆ ಹಾಗೂ ತಮ್ಮ ಮನವಿಯನ್ನು ಪರಿಗಣಿಸದೆ ಕಾಮಗಾರಿ ಮುಂದುವರಿಸಲು ಯತ್ನಿಸಿದ್ದರಿಂದ ಭೂಮಿ ಕಳೆದುಕೊಳ್ಳುವ ಭೀತಿಯಲ್ಲಿದ್ದ ರೈತರು ನ್ಯಾಯಾಲಯದ ಮೊರೆ ಹೋಗಬೇಕಾಯಿತು. ಇದೀಗ ನ್ಯಾಯಾಲಯ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಮಧ್ಯಂತರ ತಡೆಯಾಜ್ಞೆ ನೀಡಿರುವುದು ರೈತರ ಹಕ್ಕುಗಳಿಗೆ ಸಂದ ನ್ಯಾಯದ ಜಯವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ನ್ಯಾಯಾಲಯದ ಆದೇಶವನ್ನು ಸಂಬಂಧಿಸಿದ ಎಲ್ಲಾ ಇಲಾಖೆಗಳು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ರೈತರ ಭೂಮಿ ಹಾಗೂ ಹಕ್ಕುಗಳಿಗೆ ಯಾವುದೇ ಧಕ್ಕೆಯಾಗದಂತೆ ಸರ್ಕಾರದ ನಕ್ಷೆ ಮತ್ತು ಕಾನೂನುಬದ್ಧ ಪ್ರಕ್ರಿಯೆಯಂತೆ ಮಾತ್ರ ಮುಂದಿನ ರಸ್ತೆ ಕಾಮಗಾರಿ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದರು. ರೈತರ ಜಮೀನಿನ ವಿಚಾರವನ್ನು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುವುದು ಸರಿಯಲ್ಲ. ಗ್ರಾಮಾಭಿವೃದ್ಧಿಯ ಹೆಸರಿನಲ್ಲಿ ರೈತರ ಹಕ್ಕುಗಳನ್ನು ಕಡೆಗಣಿಸಬಾರದು. ಅಭಿವೃದ್ಧಿ ಮತ್ತು ನ್ಯಾಯ ಎರಡೂ ಜೊತೆಯಾಗಿ ಸಾಗಬೇಕು. ನ್ಯಾಯಾಲಯದ ಆದೇಶವು ಸತ್ಯ ಮತ್ತು ನ್ಯಾಯದ ಪರವಾಗಿದೆ. ಆದ್ದರಿಂದ ಅನಗತ್ಯ ಆರೋಪಗಳನ್ನು ಕೈಬಿಟ್ಟು ರೈತರ ಹಿತಾಸಕ್ತಿಗೆ ಎಲ್ಲರೂ ಸಹಕರಿಸಬೇಕು ಎಂದು ಮಹೇಶ್ವರಿ ಎಸ್. ವಾಲಿ ಮನವಿ ಮಾಡಿದರು. ಡಾಕ್ಟರ್ ಅವಿನಾಶ ಎಸ್. ದೇವನೂರ ಸಾರಥ್ಯದಲ್ಲಿ ಜನಘರ್ಜನೆ ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ. ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಶುಕ್ರವಾಡಿ ಹೊನ್ನಳ್ಳಿ ರೋಡಿನ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ಬೇಕಂತ ಇವತ್ತು ನಾನು ಮೀಡಿಯಾದವರಿಗೆ ಕರ್ಸಿದೀನಿ. ಮೊನ್ನೆ ನಾನು ಇರ್ಲಿಲ್ಲ, ಲೋಕಲ್ ಅಲ್ಲಿ ಬೆಂಗಳೂರಿಗೆ ಹೋಗಿದ್ದ. ಅವಾಗ ಸ್ವಲ್ಪ ಪಾಪ ಅಮಾಯಕ ಅಂತ ಹೇಳ್ತೀನಿ. ನನ್ನ ಒಂದು ಇಬ್ರು ತಾಯಂದಿರಿಗೂ ಆಮೇಲೆ ಅದ್ರಾಗ ಯಾರೋ ಒಂದಿಬ್ರು ಗಂಡ್ಸ್ ಮಕ್ಕಳಿಗೆ ತಗೊಂಡು ರೋಡಿನಲ್ಲಿ ನಿಂದಿಸಿ ಒಂದು ಸ್ಟೇಟ್ಮೆಂಟ್ ಕೊಡಕ್ ಹೇಳಿದ್ರು. ನಾನು ಅಲ್ಲಿ ರೋಡಿನಲ್ಲಿ ನಿಂತು ಸ್ಟೇಟ್ಮೆಂಟ್ ಕೊಡಕ್ ಹೇಳಿದಾಗ ಆ ಸ್ಟೇಟ್ಮೆಂಟ್ ಹೆಂಗಿತ್ತು ಅಂದ್ರ, ಹೇಳಿ ಅವರಿಗೂ ಅಧಿಕಾರ ಅದ, ಮಾತಾಡಕ್ ಅಧಿಕಾರ ಅದ, ಅದೇನು ಪ್ರಾಬ್ಲಮ್ ಇಲ್ಲ ಆಗ್ಲಿ. ಆದ್ರ ಯಾವ ರೀತಿ ಜನರನ್ನ ಗೊತ್ತಿಲ್ಲ, ಪಾಪ ಅವ್ರಿಗೆ ಏನೂ ಗೊತ್ತಿಲ್ಲ, ಅವ್ರಿಗೆ ಏನೂ ಗೊತ್ತಿಲ್ಲ ಅಂತ ಜನಗಳಿಗೆ ಭಡ್ಕಾಸಿ ಅಲ್ಲಿ ನಿಂದಿರ್ಸಿ ಸ್ಟೇಟ್ಮೆಂಟ್ ಕೊಡಕ್ ಹೇಳ್ತೀರಿ. ನನಗ ಆ ತಾಯಿ ಹೆಸರು ಏನೋ ಅವ್ವ, ಆಕಿ ತಾಯಿ ಹೆಸರು ನನಗೆ ಗೊತ್ತಿಲ್ಲ. ತಾಯಿ ನಮ್ಮವ್ವ, ನೀ ನಂಗೆ ಮಾತಾಡಿದಲ್ಲ, ನಿನಗೆ ಹೇಳಕ್ ಇಚ್ಛೆ ಪಡ್ತೀನಿ ಕೇಳು. ನೀನು ನಮ್ಮವ್ವೆ, ನೀನು ನನ್ನ ತಾಯಿನೇ. ಆದ್ರ ನಾನು ರೋಡ್ ಶುಕ್ರವಾಡಿ ಹೊನ್ನಳ್ಳಿ ರೋಡಿನ ಅಬ್ಜೆಕ್ಷನ್ ಇಲ್ಲ, ನಾನು ರೋಡಿನ ವಿರುದ್ಧ ಇಲ್ಲ. ಆದ್ರ ನಾನೇನ್ ಹೇಳ್ತೀನಿ, ರೋಡ್ ಕಾನೂನುಬದ್ಧವಾಗಿ ನ್ಯಾಯಯುತವಾಗಿ ಎಲ್ಲಿ ಮೊದ್ಲಿಂದ ರೋಡ್ ಕೊಟ್ಟಾರ ಮ್ಯಾಪಿನ ಪ್ರಕಾರ ರೋಡ್ ಮಾಡ್ರಿ ಅಂತ ಹೇಳಿದ್ದ. ಚಂದ ಕೇಳಿಸ್ಕೋರಿ. ಎಷ್ಟು ಅವ್ರಿಗೆ ಭಡ್ಕಾಸಿ ನಿಮಗ್ ಬರದೈತಂದ್ರೆ ಎಲ್ಲಾ ಯಾರು ಮೇನ್ ಇದಕ್ಕೆ ಕೈ ಹಾಕಿರಲ್ಲ, ಎಲ್ಲಾ ಲೀಡರ್ ಬರದಿತ್ತು. ನಾನು ಮಾತಾಡ್ತಿದ್ದೆ. ನಾನು ಶುಕ್ರವಾಡಿಯವ್ರು ಫೋನ್ ಮಾಡಿದಾಗ ಹೇಳಿದ್, ನಾನು ನೋಡ್ರಿ ಆ ರೋಡಿಂದು ಪರ್ಮಿಷನ್ ಇತ್ತು ಅಂದ್ರ, ಕಾನೂನುಬದ್ಧವಾಗಿ ಕೆಲಸ ನಡೆದಿತ್ತು ಅಂದ್ರ ನಾನೇ ಎದುರು ನಿಂತು ರೋಡ್ ಮಾಡಿಸ್ತೀನಿ, ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಅವೆಲ್ಲ ಯಾಕೆ ಬಂದಿಲ್ಲ? ಅವೆಲ್ಲ ಬರ್ಬೇಕಿತ್ತು. ನನ್ನ ಮನೆಗೆ ಯಾವಾಗ್ಲೂ ಬರ್ರಿ ಅಂತ ಆಹ್ವಾನ ಕೊಟ್ಟಿದ್ದೆ.
ಆದ್ರ ನೀವು ಬರ್ಲಿಲ್ಲ, ಯಾರು ಮಾತು ಆಡಿಲ್ಲ. ಏನ್ ಮಾಡಿದ್ರಿ? ಆ 4 ಮಂದಿ ಹೆಣ್ಮಕ್ಳು ಪಾಪ ಅವ್ರಿಗೆ ಏನು ಗೊತ್ತಿಲ್ಲ ಅಂತವ್ರಿಗೆ ನಿಂದಿಸಿ ಸ್ವಲ್ಪ ಕೆಟ್ಟ ಮಾತಾಡ್ಸಿದ್ರಿ. ಅವ್ರಕ್ಕಿಂತ ಕೆಟ್ಟ ಮಾತಾಡಕ್ ನನಗೂ ಬರ್ತದ. ಆಕಿ ತಾಯಿ ನನಗ್ ಹುಳ ಅಂದಾಳ, ಆ ಹುಣ್ಣ ಅಂದಾಳ, ಹುಣ್ಣ. ಆ ಹುಣ್ಣಿಗೆ ಮಲ ಮಿದ್ದಿನ ಹೊರತು ನಾ ಹುಣ್ಣಿಲ್ಲ, ತಲೆಗಿಟ್ಕೋ ಯವ್ವ, ನಮ್ಮವ್ವ ನಿನಗೆ ಹೇಳತ್ತೀನಿ ಕೇಳು. ಹುಣ್ಣ ಅಂದಿದಲ್ಲ, ನಾ ಹುಣ್ಣಿಲ್ಲ, ಹುಣ್ಣಿಗೆ ಹಚ್ಚ ಮಲ ಮಿದ್ದೀನಿ. ನಾ ಯಾವತ್ತು ಕಡಿಮೆ ಮಾಡ್ತೀನಿ, ಸಪೋರ್ಟ್ ಮಾಡ್ತೀನಿ ಹೊರತು ಇನ್ನೊಬ್ರಿಗೆ ತ್ರಾಸ್ ಕೊಡಲ್ಲ. ಹೌದು ಅಲ್ಲಪ್ಪ, ನಿಂತ ಹೇಳ್ತಾನ ಮಹಾರಾಯ, ರಾಜಕೀಯ ಮಾಡಕ್ ಬಂದಿರಿ ಅಂತನ. ಏ ಚಂದ ಕೇಳಿಸ್ಕೊರೋ ಎಣ್ಣ, ನಾ ರಾಜಕೀಯ ಮಾಡಕ್ ಬರೋದಿತ್ತಲ್ಲ, ಇನ್ನ ಟೈಮ್ ಅದ, ಇನ್ನ ಎಲೆಕ್ಷನ್ ಬಾಳ ಮುಂದದ. ಪಕ್ಕ ರಾಜಕೀಯ ಮಾಡಕ್ ಬರ್ತೀನಿ ನೀನ್ ಊರಿಗೆ. ನೀವ್ ಊರಿಗೆ ಬಂದಿದಲ್ಲ, ನೀನ್ ಊರಿಗೆ ಬಂದೇ ರಾಜಕೀಯ ಮಾಡಿ ತೋರಿಸ್ತೀನಿ. ಆದ್ರ ಇದು ರಾಜಕೀಯ ಮಾಡೋ ಸಮಯ ಅಲ್ಲ. ಇದು ರೈತರಿಗೋಸ್ಕರ. ರೈತರು ಹೊಲದಾಗ ದಬ್ಬಾಳಿಕೆ ಮಾಡಿ ನೀವು ಹೊಲ ತೊಲತ್ತೀರಿ. ನಾ ನಿಮ್ಗೊಂದ್ ಮಾತು ಕೇಳ್ತೀನಿ. ನಾ ಅಲ್ಲಿ ಬಂದು ಏನ್ ಮಾತಾಡೀನಿ? 4 ಜನ ರೈತರದು ಹೊಲದಾಗ ನೀವು ರೋಡ್ ಹಾಕಿ ದಬ್ಬಾಳಿಕೆ ಮಾಡ್ಕೊಂಡು ತಗೊಂಡ್ ನಡೆದಿರಿ ಅಂತ ಹೇಳಿನಿ. ಕಾನೂನಬದ್ಧವಾಗಿ ನಿಮ್ ಹತ್ರ ಡಾಕ್ಯುಮೆಂಟ್ಸ್ ಇದ್ರ ಸಬ್ಮಿಟ್ ಮಾಡಿ ನೀವು ರೋಡ್ ಮಾಡ್ಬೇಕು. ಇನ್ನ ಒಂದು ಮಾತು ಕೇಳ್ತೀನಿ. ಆ ರೈತರಿಗೆ ಒಂದು ನೋಟಿಸ್ ಕೊಟ್ಟಿಲ್ಲ, ಅವ್ರ ಬಲ್ಲಿ ಹೋಗಿ ಅಪ್ರೋಚ್ನೂ ಆಗಿಲ್ಲ, ಅವ್ರಿಗೆ ನೀವು ಮಾತನೂ ಆಡಿಲ್ಲ. ಈಗ ಆ ತಾಯಿ ಹೇಳ್ತಾಳ, ಸೀಮಿ ಲಕ್ಷ್ಮಿ ಮುಂದ ವಾಲಿ ಸೌಕರ್ತಿ ನಿಂದೇ ಹೊಲ ಕೊಟ್ಟಿದ್ದಲ್ಲವ ಅಂದಿ. ಖರೆ ಅದ, ನಾ ಬಹಳ ಖುಷಿ ಆಯ್ತು. ನಂದೇ ಹೊಲ ಕೊಟ್ಟಿದ್ದೇವು, ನಮ್ಮ ಮಾಲಕರೇ ಕೊಟ್ಟಾರ, ನಮ್ಮ ಮಾವರೇ ಕೊಟ್ಟಾರ. ಯಾಕ? ನಮ್ಗ್ ಜನಗಳಿಗೆ ಓಡಾಡಕ್ ಅವಕಾಶ ಅನುಕೂಲ ಬೇಕಾಗಿತ್ತು. ಇವತ್ತು ನಾನು ನಿಮ್ ಸಲುವಾಗಿ ಇದ್ದೀನಿ, ಇಲ್ಲಕ್ಕಿಲ್ಲ. ಆದ್ರ ನಮ್ಮ ಖುಷಿಲಿಂದ, ನಾವು ಪರ್ಮಿಷನ್ಲಿಂದ, ನಾವು ಜನಗಳಿಗೆ ನಾವು ಬೇಕು ಅಂತ ನಾವು ರೈತರು ನಾವು ಕೊಟ್ಟಿವಿ ಹೊಲ. ಹಂಗ ಖುಷಿಲಿಂದ ನೀವು ತಗೋರಿ. ನಾವ್ ಖುಷಿಲಿಂದ ಕೊಟ್ಟಿವಿ, ನಾವ್ ಒಪ್ಕೋತೀನಿ. ಆದ್ರ ನಾ ಕೊಟ್ಟಿನಿ, ಇನ್ನೊಬ್ರಿಗೆ ಬೇಡ ಅಲ್ಲತ್ತೀನಿ ಅಂತ ನೀ ಹೇಳಿ ಅಲ್ಲ ತಂಗಿ, ಅದು ನಿಂದ ತಪ್ಪು ಮಾತು. ವಾಪಸ್ ತಗೋ. ನನ್ನ ಹೊಲನ ಖುಷಿಲಿಂದ ಕೊಟ್ಟಿವಲ್ಲ, ಹಂಗ ಆ ರೈತರ ಹೊಲನು ಖುಷಿಲಿಂದ ತಗೋರಿ. ಒಂದು ನೋಟಿಸ್ ಕಳಿಸ್ರಿ. ನೀವು ನೋಟಿಸ್ ಕಳ್ಸಕ್ಕಾಗಲ್ಲ, ಅವ್ರಿಗೆ ಪರ್ಮಿಷನ್ ತಗೊಳಕ್ಕಾಗಲ್ಲ. ಇಲ್ಲ ಕಾನೂನುಬದ್ಧವಾಗಿ ನೀವು ಭೂ ಸ್ವಾಧೀನ ಮಾಡ್ಕೋರಿ. ಅದಕ್ಕೂ ಅವಕಾಶ ಅದ. ನೀವು ಏನನ್ನೇ ಮಾಡಕ್ ರೆಡಿ ಇಲ್ಲ. ನಾ ಭೂ ಸ್ವಾಧೀನ ಮಾಡ್ಕೊಮಲ್ಲ, ನೀವು ಕಾನೂನುಬದ್ಧವಾಗ್ನೂ ಹೋಗಲ್ಲ. ಇಂಜಿನಿಯರ್ಗಳಿಗೆ ಎಲ್ಲರಿಗೂ ಹೇಳಿನಿ, ನೀವು ಕಾನೂನುಬದ್ಧವಾಗಿ ಅಲ್ಲಿ ನೋಡ್ರಿ, ಅಧಿಕೃತವಾಗಿ ನಿಮ್ಮಲ್ಲಿ ಏನಾದ್ರೂ ದಾಖಲೆಗಳಿದ್ರ ತಗೊಂಡ್ ಬರ್ರಿ ಅಂತ ಹೇಳಿದ್ವಿ. ನಾವು ಆ ಅಧಿಕೃತವಾಗಿ ಕಾನೂನು ನಿಮಗೆ ರೋಡ್ ಮಾಡ್ರಿ ಅಂತ ಪರ್ಮಿಷನ್ ಕೊಟ್ಟಿತ್ತು ಅಂದ್ರ ನಿಮ್ ಜೊತೆ ನಾವು ನಿಂತ್ಕೋತೀವಿ. ನಮಗೂ ರೋಡ್ ಬೇಕು. ನಾನು ನಾಳೆ ಶುಕ್ರವಾರ ಬರ್ಬೇಕಾದ್ರೆ ರೋಡ್ ಬೇಕು. ನಾನು ಬಂದು ನಿಮ್ ಜೊತೆ ನಿಂತಿರ್ತೀನಿ. ರೈತರಿಗೆ ನಾ ಕೈ ಮುಗಿತೀನಿ ಅಂತ ಹೇಳಿ ಇಲ್ಲ. ನಿಮ್ಮ ಕಾನೂನುಬದ್ಧವಾಗಿ ಏನು ಡಾಕ್ಯುಮೆಂಟ್ಸ್ ಇಲ್ಲ, ಇದ್ರೂ ಕೂಡ ನೀವು ಸಬ್ಮಿಟ್ ಮಾಡ್ರಿ. ಈಗ ರೈತರು ಕಾನೂನು ಹೋರಾಟ ಮಾಡತ್ತಾರ. ಆ ಕಾನೂನು ಹೋರಾಟದಾಗ ನಿನ್ನೆ ಸ್ಟೇ ಸಿಕ್ಕದವ್ರಿಗೆ. ನನ್ನ ಡಾಕ್ಯುಮೆಂಟ್ಸ್ ಕಳ್ಸ್ಯಾರ, ಅವರೆಲ್ಲ ಡಾಕ್ಯುಮೆಂಟ್ಸ್ ಕಳ್ಸ್ಯಾರ ನನ್ನ ಬಲ್ಲಿ. ನೋಡ್ರಿ, ಜಸ್ಟ್ ನಾನು ತಗೊಂಡಿರಿ, ನನ್ ಬಲ್ಲು ಬಂದದ ಸ್ಟೇ ಕೊಟ್ಟಾರ. ಮತ್ತೆ ಸ್ಟೇ ಹೆಂಗ್ ಕೊಡ್ತು? ಇವ್ರು ತಪ್ಪಿದ್ರಂದ್ರ ಕಾನೂನು ಸ್ಟೇ ಹೆಂಗ್ ಕೊಡ್ತದ? ಅದಕ್ಕ ನಾನೇನ್ ಹೇಳತ್ತೀನಿ, ಚಂದ ತಿಳ್ಕೊರಿ. ಎಕ್ಕ ಮಂದಿ ಯಾರೋ ಹೇಳ್ತಾರಂತ ಹೆಣ್ಮಕ್ಳು ಎದ್ದು ಕೂಡ್ಬೇಡ್ರಿ. ನಿಮ್ ಮಗಳಾಗಿ ಮಾತಾಡತ್ತೀನಿ, ನಿಮ್ ತಂಗಿಯಾಗಿ ಮಾತಾಡತ್ತೀನಿ. ಮತ್ತ ನನಗ್ ಏಕವಚನ ಮಾತಾಡಿ ನನಗ್ ನೀವು ಕೆಟ್ಟದ ಏನಾರ ಮಾತಾಡ್ರಂದ್ರ ಅದ್ರ 10 ಪಟ್ಟ ಆನ್ಸರ್ ಕೊಡಕ್ಕೂ ಬರ್ತದ, ರಾಜಕೀಯ ಮಾಡಕ್ಕೂ ಬರ್ತದ. ಹೌದಪ್ಪ, ಹೇಳ್ತಾನ ನಿಂತಿ ಅಣ್ಣ, ಇವ್ 4 ಮಂದಿಗೆ ಯಾರಿಗಾರ ಕುಡಿಸಿ ಮಾಡಿ ಕಳಿಸಿ ಅಲ್ಲಿ ಮಾತಾಡಿಸ್ತೀನಿ ಅಂತ ಮಾತಲ್ಲ. ನ್ಯಾಯಯುತವಾಗಿ ಬರ್ರಿ, ನ್ಯಾಯಯುತವಾಗಿ ಮಾತಾಡಲಿ. ನಾನು